ಖುಷಿ ದೂರದಿಂದ ನಡ್ಕೊಂಡು ಬರ್ತಾ ಇರೋ ಹುಡುಗರನ್ನ ನೋಡಿದ್ಲು. ಹೇ ಖುಷಿ, ಅಲ್ಲಿ ನೋಡೆ ನಿನ್ನ ಹೀರೋ ನಡ್ಕೊಂಡು ಬರ್ತಾ ಇದ್ದಾನೆ. ಆಗ ಖುಷಿ, ಹೀರೋನಾ? ಯಾರದು? ಕೀರ್ತನ, ಅಯ್ಯೋ ಫೋನ್ ನೋಡೋದು ಬಿಟ್ಟು ಕತ್ತೆತ್ ನೋಡೆ ಅಲ್ಲಿ. ಖುಷಿ ಸ್ವಲ್ಪ ದೂರದಲ್ಲೇ ರಿಷಿ ಮತ್ತೆ ಕಿರಣ್ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿದ್ಲು. ಕೀರ್ತನ ಜೋರಾಗಿ ಕೂಗ್ತಾ, ನಿಂತ್ಕೊಳ್ಳಿ ನಾವು ಬರ್ತೀವಿ. ಕಿರಣ್ ಕೀರ್ತನ ನೋಡಿ ಫುಲ್ ಜೋಶಲ್ಲಿ ಹಾಯ್ ಅಂದ. ಕೀರ್ತನ, ಇಷ್ಟು ಬೇಗ ಯಾಕೆ ಬರೋಕೆ ಹೋದ್ರಿ? ಇನ್ನೂ ಲೇಟಾಗಿ ಬರ್ಬೋದಿತ್ತಲ್ವಾ? ರಿಷಿ, ಲೈಬ್ರರಿ ಹೋಗಬೇಕಿತ್ತು. ಕೀರ್ತನ, ಲೈಬ್ರರಿಗಾ? ಏನಕ್ಕೆ? ರಿಷಿ, ನಂಗೆ ಬೇಕಾಗಿರೋ ಬುಕ್ಕು ಲೈಬ್ರರಿಲಿದೆ, ಅದಕ್ಕೆ ತರೋಣ ಅಂತ ಹೋಗ್ತಿದ್ದೀನಿ. ಕಿರಣ್, ಖುಷಿ ಫೋನಲ್ಲಿ ಏನು ನೋಡ್ತಾ ಇದೀಯಾ? ಖುಷಿ, ಗಾಸಿಪ್ಸ್ ಓದ್ತಾ ಇದ್ದೀನಿ. ಕೀರ್ತನ, ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಇದೆಯಾ? ಖುಷಿ, ಹೂ ಕಣೆ, ಅದೇ RX ಸಿಂಗರ್ ಇದ್ದಾರಲ್ಲ, ಯಾವಾಗಲೂ ಮಾಸ್ಕ್ ಹಾಕೊಂಡೇ ಇರ್ತಾರಲ್ಲ, ಅವರು ಮೈಸೂರಿಗೆ ಓದಕ್ಕೆ ಬಂದಿದ್ದಾರಂತೆ ಕಣೆ. ಇದನ್ನು ಕೇಳಿ ರಿಷಿ ಮತ್ತು ಕಿರಣ್ ಶಾಕ್ ಆಗಿ ಖುಷಿನ ನೋಡಿದ್ರು. ಕೀರ್ತನ, ಲೇ ಅವ್ರಿಗೇನೋ ಮಾಡೋಕ್ಕೆ ಕೆಲಸ ಇಲ್ಲ, ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತ ಏನೇನೋ ಮಾಡ್ತಾರೆ, ನೀನು ಅದನ್ನೆಲ್ಲ ನಂಬ್ತೀಯಲ್ಲ? ಕಿರಣ್, ಆ ಸ್ಟಾರ್ ಯಾವಾಗಲೂ ಔಟ್ ಆಫ್ ಸ್ಟೇಟ್ಸ್ ಎಲ್ಲ ಇರ್ತಾರೆ, ಇನ್ನು ಮೈಸೂರು ಬರ್ತಾರಾ ಹೇಳು? ಅದಕ್ಕೆ ಖುಷಿ, ಇದು ಸುಳ್ಳು, ಬಟ್ ಇವ್ರು ಹೇಳಿರೋದು ಆಲ್ಮೋಸ್ಟ್ ನಿಜ. ರಿಷಿ, ಖುಷಿ ಅವ್ರ ಹತ್ರ ಏನಾದರೂ ಪ್ರೂಫ್ ಆಯ್ತಾ? ಸುಮ್ಮನೆ ಹೇಳ್ತಾರೆ, ಅದನ್ನೆಲ್ಲ ನೀನು ನಂಬ್ತೀಯ? ಒಳ್ಳೆ ಪೆದ್ದು ನೀನು. ಖುಷಿ, ನೀನು ನನ್ನ ಪೆದ್ದಗಿದ್ದೆ ಅಂತ ಎಲ್ಲ ಹೇಳ್ಬೇಡ ಆಯ್ತಾ? ರಿಷಿ, ಸರಿ ಹೇಳಲ್ಲ ಬಿಡು. ಕೀರ್ತನ, ಖುಷಿ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಅವಳ ಕಂಡೀಷನ್ ಮತ್ತು ರೂಲ್ಸ್ನ ಫಾಲೋ ಮಾಡಬೇಕು. ನೀವು ನಮ್ಮ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ನಮ್ಮ ಹತ್ರ ಯಾವ ಸುಳ್ಳು ಹೇಳಬಾರ್ದು ಮತ್ತು ಏನನ್ನು ಮುಚ್ಚಿಡಬಾರ್ದು. ನೆಕ್ಸ್ಟ್ ಕಂಡೀಷನ್, ನಾವು ಪ್ರತಿ ವೀಕು ಮೈಸೂರು ಸುತ್ತಾಡಕ್ಕೆ ಹೋಗಬೇಕು. ನಾವು ಕರೆದಾಗ ನೀವು ಬರಲ್ಲ ಅಂತ ಏನೇನೋ ರೀಸನ್ ಹೇಳಂಗಿಲ್ಲ. ಮತ್ತು ಮಂತ್ಲಿ ಒನ್ಸ್ ಟ್ರಕ್ಕಿಂಗ್ ಅಂತ ನಾವು ಹೋಗಬೇಕು. ಈ ರೂಲ್ಸ್ ನಿಮಗೆ ಓಕೆ ಅಲ್ವಾ? ಕಿರಣ್, ಇಷ್ಟೇನಾ? ನನಗಂತೂ ಓಕೆ ಅಪ್ಪ. ಕೀರ್ತನ, ರಿಷಿ ನಿನಗೆ? ರಿಷಿ, ಹಾಂ, ನನಗೂ ಒಪ್ಪಿಗೆ ಇದೆ. ಖುಷಿ ಕಿರಣ್ಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿ ನೆಕ್ಸ್ಟ್ ರಿಷಿ ಹತ್ರ ಹೋದ್ಲು. ಕೀರ್ತನ, ಖುಷಿ ನೀನು ರಿಷಿ ಹತ್ರ ಯಾಕೆ ಹೋಗ್ತಿದೀಯಾ? ನೀನು ರಿಷಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟೋಕ್ಕಾಗಲ್ಲ, ಯಾಕಂದರೆ ನೀವಿಬ್ಬರು ಲವ್ವರ್ಸ್ ಥರ ಆ್ಯಕ್ಟ್ ಮಾಡ್ತಿದ್ದೀರಾ. ಖುಷಿ, ಓ ಹೌದಲ್ವಾ, ನಾನು ಮರ್ತೇ ಹೋಗಿದ್ದೆ. ಹೀಗೆ ಅವರು ಮಾತಾಡಿಕೊಂಡು ಕ್ಲಾಸ್ ರೂಮ್ ಹೋದರು. ಖುಷಿ ಸುಮನ್ ನೋಡ್ತಾ, ಸುಮಾ, ಹಾಸ್ಟೆಲ್ ಎಲ್ಲ ಹೇಗಿದೆ? ನಿಂಗೆ ಅಡ್ಜಸ್ಟ್ ಆಯ್ತಾ? ಸುಮಾ, ಹಾಂ ಖುಷಿ, ಅಡ್ಜಸ್ಟ್ ಆಗಿದೆ. ಎಲ್ಲರೂ ಕ್ಲಾಸ್ ಮುಗಿಸ್ಕೊಂಡು ಮನೆ ಹತ್ರ ಹೊರಟಿದ್ರು. ಕೀರ್ತನ, ಏನೇ ಡಿಗ್ರಿ ಇದು, ನಾನೇನೋ ಬಂಕ್ ಹಾಕ್ಕೊಂಡು ಸುತ್ತೋಣ ಅಂದರೆ ಸ್ಕೂಲ್ ಥರ 9ಗೆ ಕ್ಲಾಸು 5ಗೆ ಮನೆ ಅಂತೆ. ಥು. ಅಯ್ಯೋ ಹ್ಞೂ ಕಣೆ, ನನಗಂತೂ ಕಾಲೇಜ್ ಬರೋಕ್ಕೆ ಬೇಜಾರು. ನಾಳೆ ಒಂದಿನ ರಜಾ ಹಾಕ್ಕೊಳ್ಳೋಣವಾ? ಕೀರ್ತನ, ಏನೋ ರಜಾನ? ಶ್ರೀಯಣ್ಣ ಬಿಡ್ತಾನೇನೆ ರಜಾ ಹಾಕೋಕ್ಕೆ? ಖುಷಿ ಫೋನ್ ತೆಗೆದು ಶ್ರೀ ಅಣ್ಣಂಗೆ ಕಾಲ್ ಮಾಡಿದ್ಲು. ರಿಷಿ ಕಡೆ ನೋಡಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕಾಗುತ್ತಾ? ರಿಷಿ ಸರಿ ಅಂತ ಹೇಳಿ, ಎಲ್ಲಿ ನಿನ್ನ ರೋಮಿಯೋ ಪತ್ತೇನೇ ಇಲ್ವಲ್ಲ? ನನ್ನ ಸಖತ್ತಾಗಿ ಹುರ್ಕೊಬಿಟ್ಟಿದ್ದಾನೆ, ಅದಕ್ಕೆ ಮುಸ್ಲಿ ಇವತ್ತು ಬಂದಿಲ್ಲ ಅನಿಸುತ್ತೆ. ಖುಷಿ, ಕೀರ್ತನ ಬಾರೆ ಪಾನಿಪುರಿ ತಿನ್ನೋಣ. ಕೀರ್ತನ, ಲೇ ಖುಷಿ, ನನ್ನ ಹತ್ರ 20 ಅಷ್ಟೇ ಕಣೆ ಇರೋದು. ಈ 1 ಪ್ಲೇಟ್ ಬರುತ್ತೆ ತಾನೇ, ಬನ್ನಿ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋಣ. ರಿಷಿನೇ RS ಅನ್ನೋ ವಿಷಯ ಖುಷಿಗೆ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ? ಸುಳ್ಳೇ ಹೇಳೋ ಹಾಗಿಲ್ಲ ಅಂತ ಹೇಳಿರೋ ಖುಷಿ ಇಷ್ಟು ದೊಡ್ಡ ಸುಳ್ಳು ಹೇಳಿರೋ ರಿಷಿನ ಕ್ಷಮಿಸ್ತಾಳಾ ಅಥವಾ ಫ್ರೆಂಡ್ಶಿಪ್ನೇ ಕಟ್ ಮಾಡ್ತಾಳಾ? ಈ ಎಲ್ಲ ಪ್ರಶ್ನೆಗೂ ಆನ್ಸರ್ ಬೇಕು ಅಂದರೆ ಕೇಳ್ತಾ ಇರಿ ಖುಷಿ.